ಫುಲ್ಲು ಎನರ್ಜಿಟಿಕ್ ಬಾಡಿ ಒಂದು. ಕೃತಿಕಾನು ಬಂದವಳೆ ನಮ್ಮ ಮನೆಗೆ. ಹಿಂಗಂದ್ರೆ ನೆಲ್ ಪಾಲಿಶ್ ಹಾಕಿ ಅಂತಾನ. ಲೆಫ್ಟ್ ನೋಡ್ಬೇಡ, ಲೆಫ್ಟ್ ನೋಡ್ರೆ ಹಿಂಗೆ ಮಾತಾಡ. ಧೂಳು ಫುಲ್ ಧೂಳು. ಈಗ ಬ್ಯಾಟ್ ಸಿಗ್ಲಿಲ್ಲ, ಅದಕ್ಕೆ ಬೇಜಾರು ಮಾಡ್ಕೊಂಡು ನಿಂತ್ಕೊಂಡ್ಬಿಟ್ಟ ಸೈಡಿಗೆ. ಫೋನಲ್ಲಿ ಮಾತಾಡ್ತಾ ಇರೋ ಥರ ಸುಮ್ಮನೆ ನಾಟಕ ಮಾಡ್ತಾನೆ, ಬ್ಯಾಟ್ ಕೊಡಲಿಲ್ಲ ಅಂತ. ಗುಡ್ ಮಾರ್ನಿಂಗ್, ರಾಧೆ ರಾಧೆ, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಇವಾಗ ಜಸ್ಟ್ ಎಲ್ಲ ಕೆಲಸ ಮುಗಿಸಿ ತಿಂಡಿಗೆ ಬಂದಿದ್ದೆ. ಎಲ್ಲ ನೀರಿ ಎಲ್ಲ ಹಿಡಿತಿದ್ರು, ಅದಕ್ಕೆ ಹಂಗೆ ವ್ಲಾಗ್ ಮಾಡೋಣ ಅದನ್ನು ಅಂತ. ಬೆಳಗ್ಗೆ ಹಿಡ್ದಿರ್ಲಿಲ್ಲ ಅಂತೆ ಮಮ್ಮಿ ನೀರನ್ನ. ನನ್ಗೆ ಅಲ್ಲಿ ಯಾರಿಗೋ ಕೂಗ್ತಾವ್ರೆ. ನಮ್ಮ ಅಕ್ಕ ಬೆಳಗ್ಗೆನೆ ಫೋನ್ ನೋಡ್ಕೊಂಡು ಕೂತವ್ರೆ ಕೆಲಸ ಮಾಡೋದು ಬಿಟ್ಟು. ಹೋಯ್ ಕೆಲಸ ಮಾಡಿನೇ ಕೂತಿದ್ ನೋಡು, ನನ್ನ ಫೇಸ್ ಗೊತ್ತಾಗ. ನಾನು ನೋಡು ಎಷ್ಟು ಬೆಳ್ತಿದ್ದೀನಿ. ಬಿಸಿಲು ಜಾಸ್ತಿ ಐತೆ, ಬಿಸಿಲು ಅದಕ್ಕೆ ಹಂಗೆ. ಗೊತ್ತಿಲ್ಲ ಕ್ಲೋಸ್ ಅಪ್ ಅಲ್ಲ. ಬೆಳಿಗ್ಗೆ ನೀರು ಬಿಟ್ಟಿದ್ರು ನಮ್ಮಮ್ಮ ಇವಾಗಲೂ ಹಿಡಿತಾವ್ರೆ. ಈಗ ಮತ್ತೆ ಬಿಟ್ಟು ಕರೆಂಟ್ ಇಲ್ಲ ಅಂತ ಕಡಿಮೆ ಬಿಟ್ಟಿದ್ರು, ಈಗ ಬಿಡಿತಾವೆ. ನಾನು ಮನೆಗೆಲ್ಲ ನೀರು ತೊಗೊಂಬಂದು ಜಸ್ಟು ಇವಾಗಿನೂ ಕಾಲು ತೊಳ್ಕೊಂಡು ಒಳಗೆ ಬಂದೆ. ದವಾಖಾನಿಗೆ ನಮ್ಮ ಅಕ್ಕ ಏನು ಮಾಡ್ತಾರೆ ನೋಡಬೇಕು. ತಿಂಡಿ ಮಾಡಿರ್ಬೇಕು ಆಲ್ರೆಡಿ. ಹಾಂ, ಸುಮ್ಮ ಕೂತವ್ರೆ ಅವರು. ತಿಂಡಿ ಹಾಕೋದು ಬಿಟ್ಟು ಏನೂ ಇಲ್ವಲ್ಲ, ಬರೀ ಕುಕ್ಕರ್ ಹಿಂಗೆ ತಿಂದು ಅವ್ರು ಬಂದು ಮಮ್ಮಿನೇ ಬರ್ಬೇಕು ಅನ್ಸುತ್ತೆ. ಮಮ್ಮಿ ಬರಬೇಕು, ಹಾಕ್ಕೊಡ್ಬೇಕು. ಅಲ್ಲಿವರೆಗೂ ವೆಯ್ಟಿಂಗ್. ಈಗ ಟೇಕ್ ಮಾಡ್ತಾರೆ ನಮ್ಮಮ್ಮ ಎಲ್ಲ ಗಿಡಕ್ಕೂ. ಅಮ್ಮ ಎಲ್ಲ ಮಣ್ಣು ಹೋಯ್ತು ಕಣಮ್ಮ. ಎಲ್ಲೋಯ್ತು ಇಲ್ಲಿ ನೋಡಿ, ಇಲ್ಲೆಲ್ಲ ಫುಲ್ ಹೊಂಟೋಯ್ತು. ಆ ಮಣ್ಣು ಹೋಗೇ ಹೋಗುತ್ತೆ. ಇವಾಗ ಸ್ಪೀಡಾಗಿ ನೀರು ಬರ್ಬೇಕಾದ್ರೆ ಮಣ್ಣು ಹೋಗ್ದಂಗೆ ಹಂಗೆ ಇರುತ್ತೆ. ಇಲ್ಲಿ ಆಯಿತು, ಸಮಾಧಾನ. ಇವಕ್ಕೂ ಹಾಕಿ ಹೋಗಿಸಿ, ಸಣ್ಣ ಪುಟ್ಟ ಅವಲ್ಲ ಐತಿ. ಬೆಳಗ್ಗೆನೆ ಮಾರ್ನಿಂಗ್ ಹಾಕಿದ್ದೀನಿ. ಇವಕ್ಕೆಲ್ಲ ಹಾಕೈತೆ. ಫಿಲ್ಲಿಂಗ್ ಈಗ ಬಾಟ್ಲಿಗೆ. ಓ ಎಲ್ಲ ಆಯ್ತು, ಫಿಲ್ಲಿಂಗ್ ಮಾಡ್ತಾವ್ರೆ ಇವಾಗ. ಅದಕ್ಕೆ ಹಾಕ್ಬಿಟ್ಟು ಬಿಟ್ಬಿಟ್ರೆ ಯಾವಾಗ ಎಷ್ಟು ಬೇಕು ನೀರು ಅಷ್ಟು ತಗೋತದೆ ಮೇಡಮ್ಮ. ಸಿಸ್ಟಮ್ ಅಮ್ಮ ಸುಮ್ಮನೆ ಹೋಯ್ತೈತೆ ಕಣಮ್ಮ ಜಾಸ್ತಿ. ಎಲ್ಲಿ ಹೋಗ್ತದೆ, ಏನು ಹೋಗಲ್ಲ. ಆಗ್ತಾ ಇದೆ ಸುಮ್ಮೀರು ಒಂದು ಸ್ವಲ್ಪ. ಓಲ್ಡ್ ಅದು ಚಿಕ್ಕ ಮಾಡ್ಬೇಕಿದ್ದು ಬಾಟ್ಲು, ಅದು ಜಾಸ್ತಿ ದಪ್ಪ ಆಯ್ತದೆ. ನಾವು ಹೋಯ್ತೀವಿ ಈಗ. ತಿಂಡಿ ಆಯಿತು. ನಮ್ಮ ಅಕ್ಕ ದೋಸೆ ತಿನ್ಕೊಂಡು. ಅಕ್ಕ ದೋಸೆ ಹಾಕ್ಕೊಟ್ರು ಇವಾಗ. ಅದು ನೈಟ್ದೇ ಸ್ವಲ್ಪ ಗ್ರೇವಿ ಮಿಕ್ಕಿತ್ತಲ್ಲ, ಅದಕ್ಕೆ ನನಗೆ ಈ ಗ್ರೇವಿ ಇಷ್ಟ, ಅದಕ್ಕೋಸ್ಕರ ಇದನ್ನೇ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಅವರೆಲ್ಲ ಬೇರೆ ಐಟಮ್ ಮಾಡ್ಕೊಂಡವ್ರೆ ಬಟಾಣಿದು. ಸೊ ನಾವು ತಿನ್ನಲ್ಲ, ಅದಕ್ಕೆ ಇದೇ ತಿನ್ಕೊಂಡು ಹೋಯ್ತು. ಗೈಸ್, ನಂದು ತಿಂಡಿ ಮುಗಿಸ್ಕೊಂಡು ನಾನು ಹೋಗ್ತಾ ಇದ್ದೀನಿ. ಇವಾಗ ಗಾಡಿ ಈಚೆನೇ ಐತೆ. ನಾನು ಗಾಡಿ ಈಚೆ ಇದೆ. ಓ ಕರೆಕ್ಟು. ಡ್ಯಾಡಿ ಟ್ಯಾಬ್ಲೆಟ್ಸ್ ಹೇಳಿದರು, ಟ್ಯಾಬ್ಲೆಟ್ಸ್ ಹೋಗ್ಬಿಟ್ಟಿವೆ ಈಗ. ಇಲ್ಲ ಈಗ ಟ್ಯಾಬ್ಲೆಟ್ಸ್ ಹೇಳಿದರು, ಮರ್ತ್ಬಿಟ್ಟು ಹೋಗಿದ್ದೀವಿ ಈಗ. ಮತ್ತೆ ಬರಬೇಕಾಗದು. ನಾನು ಮನೋಣ ಇಬ್ಬರು ಒಂದು ಊಟ ಐತೆ, ಊಟಕ್ಕೆ ಹೋಗ್ತಾ ಇದ್ದೀವಿ. ರೋಡಲ್ಲಿ ಫುಲ್ಲು ಫಾರೆಸ್ಟ್ ಎಕ್ಸ್ಪ್ಲೋರ್ ಮಾಡಿಕೊಂಡು ಆ ಕಡೆ ಫುಲ್ ಫಾರೆಸ್ಟಿಂದ ಒಂಚೂರು ರೈಟಿಗೆ ಹೋದರೆ ನಮ್ಮ ಈ ಫಾರೆಸ್ಟಿಂದ ಇದೇ ಸ್ಟ್ರೈಟ್ ಹೊರ್ಗೆ ಹೋಗ್ಬಿಟ್ರೆ ನಮ್ಮೂರು. ನೋಡಿ ಇದೇ ರೋಡ್, ಅದೇ ರೋಡ್. ಈ ರೋಡಲ್ಲಿ ಹೋಗ್ಬಿಟ್ರೆ ಸೇಮ್ ನಮ್ಮೂರು ಬಂದ್ಬಿಡ್ತದೆ. ಇನ್ನೊಂದು ಕಿಲೋಮೀಟ್ರ್ ಆ ಬ್ರಿಡ್ಜ್ ನಮ್ಮದು. ಈ ಬ್ರಿಡ್ಜ್ ಫಾರೆಸ್ಟು ಫುಲ್ಲು ವೈಲ್ಡ್ ಲೈಫ್ ಎಲ್ಲ ಇದೆ ಇಲ್ಲೆಲ್ಲ. ಎಲ್ಲಿಂದ ಪ್ರಾಣಿ ಬರುತ್ತೆ ಅಂತ ಗೊತ್ತಾಗಲ್ಲ ಸಡನ್ನಾಗಿ. ಹುಲಿ ಸಿಂಹ ಎಲ್ಲ ಎಲ್ಲಿಂದ ಬಂತು, ಯಾವ ಕಡೆಯಿಂದ ಬರುತ್ತೆ ಅಂತ ಗೊತ್ತಾಗಲ್ಲ. ಈ ರೋಡಲ್ಲಿ ಫುಲ್ ಟಫ್ ರೋಡ್ ಇದು. ನಾವೇ ರೋಡ್ ಗೀಡೆಲ್ಲ ಫುಲ್ ಟಫ್ ಇದೆ. ಎಲ್ಲ ಫುಲ್ ಆಫ್ ರೋಡಿಂಗ್ ಇಲ್ಲ. ಎಲ್ಲ ನೋಡಿ ರೋಡ್ ಎಲ್ಲ ಕಟ್ಟು ಅರ್ಧ. ನೋಡಿ ಆರ್ಸು ಬಿಟ್ಟಲ್ಲಣ್ಣ. ಎಲ್ಲ ಆಫ್ ರೋಡಿಂಗ್ ಅಂದರೆ ಇದು. ನೋಡಿ ನಿಧಾನ ಕೊಡಿ ಹಂಗೆ. ಅಮ್ಮ ಊಟ ಆಗಿ ಜಸ್ಟ್ ರಿಯಲ್ ಆಫ್ ರೋಡಿಂಗ್ ಮಾಡ್ತಾ ಇದ್ದೀವಿ. ಲೆಫ್ಟ್ ನೋಡ್ಬೇಡ, ಲೆಫ್ಟ್ ನೋಡ್ರೆ ಹಿಂಗೆ ಮಾತಾಡ. ಧೂಳು ಫುಲ್ ಧೂಳು. ಓ ಸಮಾಧಾನ. ನಿಧಾನ ಕೊಡಿ. ಎಲ್ಲಿ ಹೋಗುತ್ತೆ ಮತ್ತೆ ಮೇನ್ ರೋಡ್ ಅಂದರು. ಫೈನಲಿ ಎಲ್ಲಿಗೆ ಹೋಗುತ್ತೆ ಮುಂಗಣ. ಯಾರು ಶಾರ್ಟ್ ಕಟ್ ಆಗಿ ಬಂದ್ಬಿಟ್ಟು ಟೇಷನ್ ಅಂತೀನಿ. ಒಳ್ಳೆ ರೋಡಿಗೆ ಬಂದೀನಿ. ನಡಿ ಮೀಟ್ ಮಾಡಕ್ ಬಂದ. ಉಪವಾಸ ಮಾಡ್ತಾವನೆ, ಸುಸ್ತಾಗಲ್ಲ. ಆದರೆ ಅವನು ಫುಲ್ಲು ಎನರ್ಜಿಟಿಕ್ ಬಾಡಿ ಒಂದು. ಕೃತಿಕಾನು ಬಂದವಳೆ ನಮ್ಮ ಮನೆಗೆ. ಹಿಂಗಂದ್ರೆ ನೆಲ್ ಪಾಲಿಶ್ ಹಾಕಿ ಅಂತಾನ. ನೆಲ್ ಪಾಲಿಶ್. ಫ್ರೆಂಡ್ಸ್ ಇನ್ ಹೋಮ್. ಇಬ್ಬರು ಮಿಸ್ಸಿಂಗ್. ಊಟ ಆಯ್ತಾ? ನಮ್ಮ ಅಕ್ಕ ಏನೋ ಮಾಡ್ತಾವ್ರೆ ಸ್ವೆಟ್ರ್ ಹಾಕೊಂಡು. ಚಳಿನಾ ನಿನ್ಗೆ? ಶಕೆ ಚಳಿ. ತೊಳ್ಕೊಂಡೆ ಬರ್ತಾವನೆ.
ಅಜೀಬ್ ಆಗೋದಿದೆ ಹೇಳೋದು. ನನ್ನ ತಳ್ಕೊಂಬತ್ತಾವನೆ, ನನ್ನನ್ನು ತಳ್ಕೊಂಬತ್ತಾವನೆ. ಆಗ್ಲೇ ಮೂಗಲ್ಲೆಲ್ಲ ಬಿಟ್ಟ 2.5 ಲೀಟ್ರು. ಪ್ರೂಫ್ ಇಲ್ಲಿ ಎಲ್ಲರೂ ಇರ್ಬೇಕಿತ್ತು, ಇಲ್ಲ ಬಟ್ ಪ್ರೂಫ್. ಹಲೋ ಬಿಡು ಬೇಜಾರು. ಹೊಸ ಟ್ರ್ಯಾಕ್ಟರ್ ತೊಗೊಂಡಿದೆ ಹುಡುಗರು. ಟ್ರ್ಯಾಕ್ಟರ್ ಶಟ್ಲ್ ಬ್ಯಾಟ್ ಆಡೋದು ಬಿಟ್ಟು ಟ್ರ್ಯಾಕ್ಟರ್ ಓಡಿಸ್ತಾವ್ರೆ. ಅವ್ನು ನೋಡಿ ಮೂಟೆ ತಗೊಂಬಂದವ್ರೆ. ಮೂಟೆ ಓಹೋ ರಾಜ್ಕುಮಾರ್ ಬನ್ನಿ. ಇಲ್ಲೊಬ್ರು ಹಿಂದೆ, ಇಲ್ಲೊಬ್ರು ಎಲ್ಲಿ ಗ್ರೂಪ್ ರೇಷಿಗೆ ಹೋಗಿ ಬಂದ್ರ? ಏನ್ ನಡೀತೀರಿ? ಏನ್ರಿ ಶರ್ಟು? ಏನ್ ಟ್ರ್ಯಾಕ್ಟರ್ ಅನ್ಕೊಂಡಿವೆ, ಬಸ್ ಅನ್ಕೊಂಡ? ಯಾಕೆ? ಬಾ ನಾವು ಎಲ್ಲ ಬ್ಯಾಟು ಏನ್ ಫೋಟೋ ಡಿಲೀಟ್ ಮಾಡ್ತಾ ಅವನೇ. ಎಲ್ಲರೂ ಬಾಯ್ಸ್ ಬರ್ತಾರೆ ಶಟ್ಲ್ ಬ್ಯಾಟ್ ಆಡೋದು. ನಮ್ಮ ಟೀಮಲ್ಲಿ ಇಬ್ಬರು, ಇವನಿಗೆ ಬ್ಯಾಟ್ ಸಿಗ್ಲಿಲ್ಲ, ಅದಕ್ಕೆ ಬೇಜಾರು ಮಾಡ್ಕೊಂಡು ನಿಂತ್ಕೊಂಡ್ಬಿಟ್ಟ ಸೈಡಿಗೆ. ಫೋನಲ್ಲಿ ಮಾತಾಡ್ತಾ ಇರೋ ಥರ ಸುಮ್ಮನೆ ನಾಟಕ ಮಾಡ್ತಾನೆ, ಬ್ಯಾಟ್ ಕೊಡಲಿಲ್ಲ ಅಂತ. ಬೇಜಾರು ಮಾಡ್ಕೊಬೇಡ, ನಂದೇ ಕೊಡ್ತೀನಿ. ಬೇಜಾರು ಮಾಡ್ಕೊಂಡ, ಇವನು ಬ್ಯಾಟ್ ಕೊಡಲಿಲ್ಲ ಅಂತ ಬೇಜಾರು ಮಾಡ್ಕೊಂಡು ನಿಂತವನಲ್ಲಿ. ಆಡಪ್ಪ ಬಿಟ್ಟು ಲೈವ್ ಹೋಗ್ತಾ ಇದ್ದಾರೆ ಗೈಸ್. ಇಲ್ಲೇ ಆಟೋಮೆಟಿಕ್ ಆಗಿ ಲೈವ್ ಯಾರೋ ಜಾಯ್ನ್ ಆದ್ರು. ಯಾರೋ ಜಾಯ್ನ್ ಆದ್ರು. ಆಡ್ತೀರ ಆ ಇಂಟರ್ನ್ಯಾಷನಲ್ ಗೇಮ್ಗೆ ಜಾಯ್ನ್ ಆದ್ರು. ನಿನ್ಗೆ ಅವತ್ತ ನೆಟ್ ಕಟ್ದಲ್ಲೇ ಆಡಕ್ಕಾಗಿಲ್ಲ. ನೆಟ್ ಕಟ್ಟಿರಿ ಇನ್ನೆಲ್ಲ ಆಡ್ತೀಯಾ? ಯಾರು ಇದು? ಓಹೋ ಸಂದೀಪಣ್ಣ, ಅದೇ ಅಣ್ಣ ಒಂದೆರಡು ಕಾಕಿದೆ ಕೊಟ್ಕಳ್ಸೋಣ. ಅಣ್ಣ ಒಂದೆರಡು ಕಾಕಿದೆ ಕೊಟ್ಕಳ್ಸೋಣ. ಚೆನ್ನಾಗಿಲ್ಲ ಇವು. ಬ್ಯಾಟು ಚೆನ್ನಾಗಿ ಅಣ್ಣ ಆಡಿರೋ. ಶಟಲ್ ಬಿಟ್ಬಿಟ್ಟು ಅಂಪೇರ್ ಗಿರಿ ಮಾಡ್ತಾ ಇದೀವಿ ನಾವು. ಶಾರ್ಟ್ ಬತ್ತಾಯಿಲ್ಲ ಆಡಕ್ಕಾಗಲ್ಲ. ಎಷ್ಟು? 14 ಸೋತ ಬಿಡಿ ನೀವು. ಓ ವಾಟ್ ಅ ಗುಡ್ ಗೇಮ್. ಓ ಲಾಸ್ಟ್ ಮ್ಯಾಚ್. ಓ ಲಾಸ್ಟ್ ಪಾಯಿಂಟ್ 1 ಪಾಯಿಂಟ್. ಬಿಡಿ ಗೆದ್ರಿ ಬಿಡಿ. ಗೇಮು ಗೈಸ್. ಇವಾಗ ಅಂಗಡಿ ಆಗಬೇಕು, ಕ್ಲೋಸ್ ಮಾಡಿದಾಯ್ತು. ಕರೆಂಟ್ ಇಲ್ಲ ಇವಾಗ. ಅಣ್ಣ ಕರೆಂಟ್ ತೆಗ್ಬಿಟ್ಟವ್ರೆ, ಏನು ಕಾಣಿಸ್ತಾನಿಲ್ಲ. ಕರೆಂಟ್ ಕಟ್ಕೊಂಡು ನಮ್ಗೆ ಏನಿಲ್ಲ, ತಲೆನೋವಿಲ್ಲ ಕರೆಂಟಿಂದ. ಇವಾಗ ಎಷ್ಟು ಮನೆಗೆ ಬಂದೆ, ಕರೆಂಟ್ ಇಲ್ಲ. UPS ರನ್ ಆಗ್ತೈತೆ. ರನ್ ಆಗ್ತೈತೆ. ಅಮ್ಮ ಆಗಲೇ ಫೋನ್ ಮಾಡಿದ್ರಿ ಅಂತ ಇವಾಗ ಗೊತ್ತಿಲ್ಲ ಏನು ಹೇಳ್ತಾರೆ ಅಂತ. ಏನೋ ಮಾಡಿದ್ದೀನಿ ಬಾ ಅಂತ ಕರೆದು ಏನೂ ಇಲ್ಲ, ಸುಮ್ಮನೆ ಕರೆದ್ರು. ನಮ್ಮ ಅಕ್ಕ ಏನೋ ಸ್ಪೆಷಲಾಗಿ ಡಿಫ್ರೆಂಟ್ ಐಟಮ್ ಟ್ರೈ ಮಾಡೋರು. ಚೆನ್ನಾಗೈತೆ, ಸ್ವಲ್ಪ ಖಾರ ಐತೆ ಅಷ್ಟೇ, ಬಟ್ ಸೂಪರ್ ಗುಡ್ ಟೇಸ್ಟ್. ನೋಡಿ ಏನೇನೋ ಐತೆ. ಕ್ಯಾರೆಟ್ ಇಲ್ಲ, ಈರುಳ್ಳಿ, ಕೊತ್ತಂಬರಿ ಏನೇನೋ ಐತೆ. ದೀಪದ ಕೆಳಗಡೆ ಕುತ್ಕೊಂಡು ಫೈಲ್ ತೆಗಿತಾವ ನಮ್ಮ ಅಕ್ಕ. ನನ್ನ ಫೈಲ್ ಇದ್ದಂಗೆ ಐತೆ. ನಿಂದೆಲ್ಲ ಇಲ್ಲೆಲ್ಲ ಕಾಕ್ರೋಚ್ ನೋಡಿ ತಿನ್ಬಿಟ್ಟೈತೆ ಫೈಲ್ನ. ಪೇಪರ್ ದೀಪದ ಕೆಳಗಡೆ ಬೆಳಕು, ಬೀದಿ ದೀಪದ ಕೆಳಗಡೆ ಹುಡುಕ್ತಿದ್ಯಾ? ಏನು ಫೈಲ್ ತಿಂದೈತೆ? ಕಾಕ್ರೋಚು. ಎಲ್ಲ ಫೈಲ್ ತಿಂದ್ಬಿಟ್ಟೈತಾ? ಗೊತ್ತಿಲ್ಲ. ಪೋಸ್ಟ್ ಆಫೀಸ್ ತೊಂಬ ಗಾಡಿ ಒಳಗಡೆ ಹಾಕ್ಬೇಕು. ನೋಡಿ ಅರ್ಧಂಬರ್ಧ ತಿಂದ್ಬಿಟ್ಟೈತೆ. ಬಿಡು ಹೋಗ್ಲಿ ಬಾ. ಗಾಡಿ ಒಳಗಡೆ ಹಾಕಿ ಹೋಗೋಣ. ನಾವು ಊಟ ಮುಗಿಸ್ಬಿಟ್ಟು ದಂಗಲ್ ನೋಡ್ತಿದ್ದೆ. ಸಖತ್ ಮೂವಿ. ಫುಲ್ ಇಂಟ್ರೆಸ್ಟಲ್ಲಿ ನೋಡ್ತಾ ಇದ್ದೀನಿ. ಎಲ್ಲರೂ ಈಚೆ ವಾಕಿಂಗ್ ಮಾಡ್ತಾವ್ರೆ, ನಾನು ಹೋಗದೆ ಫುಲ್ ಇಂಟ್ರೆಸ್ಟಲ್ಲಿ ನೋಡ್ತಾ ಇದ್ದೀನಿ. ನೋಡ್ತಾ ಫುಲ್ ಇಂಟ್ರೆಸ್ಟ್ಗೆ ಹೋಗ್ಬಿಟ್ಟಿದ್ದೀನಿ. ಫಿಲಮ್ ನೋಡೋರ್ಗೆ ಎದ್ದೋಗಲ್ಲ. ಇವಾಗ ಅದು ನೋಡ್ಕೊಂಡೇ ಹೋಗೋದು ಅಂತ ಕೂತಿದ್ದೀನಿ. ಎಲ್ಲ ಈಚೆ ವಾಕಿಂಗ್ ಮಾಡಿದವ್ರು, ನಾನು ಮಾಡ್ತಾಯಿಲ್ಲ ನೋಡೋಣ ಅಂತಾನೆ. ಇವಾಗ ಫಿಲಮ್ ಎಲ್ಲ ಮುಗಿಸಿ ಬಂದಿದ್ದೀನಿ ಎಡಿಟ್ ಮಾಡೋಕ್ಕೆ. ಸೊ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಚಾನಲ್ಗೂ ಸೂಪರ್ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬೈ ಜೈ ಶ್ರೀ ಕೃಷ್ಣ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್.